ಸನಾತನ ಧರ್ಮದ ಸುದ್ದಿಯನ್ನು ಸ್ಥಾಪಿಸುವಲ್ಲಿ ನಿರಂತರವಾಗಿ ನಿರತರಾಗಿರುವ ನಮ್ಮ ಗೌರವಾನ್ವಿತ ಶಾಸ್ತ್ರೀಜಿಯವರು ನಮಗೆ ಹೇಳಿದರು. ಸಮಯದ ಪಥದಲ್ಲಿ ಭೂಮಿಯ ತಾಯಿಯು ಲಕ್ಷಾಂತರ ಮೈಲುಗಳ ಪ್ರಯಾಣವನ್ನು ಪೂರ್ಣಗೊಳಿಸಿದಾಗ ಅದು ಲಕ್ಷಾಂತರ ಮೈಲುಗಳು ಮತ್ತು 2000 ವರ್ಷಗಳ ಸಮಯವನ್ನು ಈ ಧರ್ಮಗಳ ಕಕ್ಷೆಯಲ್ಲಿ ತೆಗೆದುಕೊಳ್ಳುತ್ತದೆ. ಆಗ ಅವಳು ಈ ಪ್ರಸ್ತುತ ಅವಧಿಗೆ ಆಗಮಿಸುತ್ತಾಳೆ. ಇಡೀ ಮಾರ್ಗದ ಉದ್ದಕ್ಕೂ 21ನೇ ಶತಮಾನದ ಆರಂಭವು ಬಹಳ ವಿಶಿಷ್ಟವಾಗಿದೆ, ಏಕೆಂದರೆ ಇದು ಮಾನವರು ಮತ್ತು ದೇವರು ಮೊದಲ ಬಾರಿಗೆ ಭೇಟಿಯಾಗುವ ಸಮಯವಾಗಿದೆ. ಪ್ರಪ್ರಥಮ ಬಾರಿಗೆ ಮನುಷ್ಯರು ತಮಗೆ ಜನ್ಮ ನೀಡಿದ ಮಹಿಳೆಯನ್ನು ನೋಡಿ ಧನ್ಯರಾದರು. ಆದಾಗ್ಯೂ ಇದು ಸುಳ್ಳು ಮತ್ತು ಸತ್ಯದ ನಡುವಿನ ಸಂಘರ್ಷದ ಸಮಯ. ಆತ್ಮವು ಪ್ಲೂಟೋದಿಂದ ಇಲ್ಲಿಗೆ ತನ್ನ ಸುದೀರ್ಘ ಪ್ರಯಾಣದ ಫಲವನ್ನು ಪಡೆಯುವ ಸಮಯ ಇದು. ಒಳ್ಳೆಯ ಜನರು ಹೋಮೋಸಾಪಿಯನ್ನರಿಂದ ದೈವತ್ವವನ್ನು ಪಡೆಯುವ ಸಮಯ ಇದು. ದೇವರ ಅಸ್ತಿತ್ವವನ್ನು ಸಾಬೀತುಪಡಿಸುವ ಸಮಯ ಇದು. ಈ ಅವಧಿಯಲ್ಲಿ ಇಲ್ಲಿ ಬಹಳ ವಿಶಿಷ್ಟವಾದ ಘಟನೆ ಸಂಭವಿಸುತ್ತದೆ. ಅದು ಮುಂಬರುವ ಭೂಮಿಯ ಜನರಿಗೆ, ಮುಂದಿನ ಪೀಳಿಗೆಗೆ ಇತಿಹಾಸವಾಗುತ್ತದೆ. ಪ್ಲೂಟೋದಿಂದ ಸ್ವರ್ಗದ ಜಗತ್ತಿಗೆ ಕೋಟ್ಯಂತರ ಮೈಲುಗಳು ಮತ್ತು ಲಕ್ಷಾಂತರ ವರ್ಷಗಳ ಸುದೀರ್ಘ ಪ್ರಯಾಣದ ಮಧ್ಯೆ ಭೂಮಿಯ ಮೇಲಿನ ಈ ಕೆಲವು ದಿನಗಳು ಬಹಳ ರೋಮಾಂಚಕ ಇತಿಹಾಸವನ್ನು ಹುಟ್ಟುಹಾಕುತ್ತವೆ, ಏಕೆಂದರೆ ಇದು ಮೊದಲ ಬಾರಿಗೆ ಮಾನವರು ಭೇಟಿಯಾದ ರೋಚಕ ಕ್ಷಣವಾಗಿದೆ. ಅವರ ದೇವರು ಬರಲಿರುವ ಭೂಮಿಯ ಮುಗ್ಧ ಜನರಿಗೆ ಗೂಸಾ ಕೊಡುವ ಬೆರಗು ಹುಟ್ಟಿಸುವ ಇತಿಹಾಸವಿದು. ಈ ಭೂಮಿಯ ಮೇಲೆ ಇಂತಹ ಸುಳ್ಳುಗಾರರು, ಮೋಸಗಾರರು, ಹಿಂಸಕರು, ದುಷ್ಟರು, ಮೂರ್ಖರು ಮತ್ತು ತಮ್ಮನ್ನು ತಾವು ಧಾರ್ಮಿಕರೆಂದು ಕರೆದುಕೊಂಡರು ಮತ್ತು ತಮ್ಮ ಜನ್ಮದಾತ, ಜೀವದಾತ, ಪರಮಪಿತ ದೇವರ ವಿರುದ್ಧ ಹಿಂಸಾತ್ಮಕವಾಗಿ ದಂಗೆ ಎದ್ದವರು ಹೇಗೆ ಎಂದು ತಿಳಿದರೆ ಆ ಮುಗ್ಧ ಜನರು ಆಶ್ಚರ್ಯಚಕಿತರಾಗುತ್ತಾರೆ, ಏಕೆಂದರೆ ಈ ಘಟನೆ ಯಾವುದೇ ಧಾರ್ಮಿಕ ಗ್ರಂಥಗಳ ಕಥೆಯಲ್ಲ ಅಥವಾ ಕಾಲ್ಪನಿಕ ಕಥೆಯಲ್ಲ. ಇದು ಸತ್ಯವಾದ ಸುದ್ದಿ. ಈಗಿನ ಕಾಲದ ದೇವರನ್ನು ನಂಬುವ ಧರ್ಮೀಯರು ಕೂಡ ತಮ್ಮ ದೇವರು ಸ್ವರ್ಗದಿಂದ ಭೂಮಿಗೆ ಬಂದಿದ್ದಾನೆ ಎಂದು ಮಾಧ್ಯಮಗಳ ಮೂಲಕ ಸುದ್ದಿಯಲ್ಲಿ ನೋಡುತ್ತಾರೆ. ಅವಳು ಸುಂದರ ಮಹಿಳೆಯ ದೇಹದಲ್ಲಿದ್ದಳು. ಹೌದು ಸಾರ್, ಇದು ನಿಜ. ಅವಳು 80 ವರ್ಷಗಳ ಕಾಲ ಭೂಮಿಯ ಮೇಲೆ ನಡೆಯುತ್ತಲೇ ಇದ್ದಳು ಮತ್ತು ಜನರಿಗೆ ಹೇಳುತ್ತಿದ್ದಳು, ನಾನು ನಿಮ್ಮ ದೇವರು, ನಾನು ನಿಮ್ಮ ಸರ್ವಶಕ್ತ, ನಾನು ನಿಮ್ಮ ಕ್ರಿಸ್ತ, ನಾನು ನಿಮ್ಮ ರಕ್ಷಕ, ನಾನು ನಿಮ್ಮ ಪರಮಾತ್ಮ. ನೀವು ಯಾರಿಗಾಗಿ ಈ ದೊಡ್ಡ ದೇವಾಲಯಗಳನ್ನು ಮತ್ತು ಚರ್ಚ್ಗಳನ್ನು ನಿರ್ಮಿಸಿದ್ದೀರಿ ಎಂದು ನೀವು ಪ್ರಾರ್ಥಿಸುತ್ತಿರುವವನು ನಾನು. ಕಳೆದ 2000 ವರ್ಷಗಳಿಂದ ನೀವು ಯಾರನ್ನೂ ಭೇಟಿಯಾಗಲು ಸಾವಿರಾರು ಮತ್ತು ಲಕ್ಷಾಂತರ ಪ್ರಯತ್ನಗಳನ್ನು ಮಾಡುತ್ತಿದ್ದೀರಿ. ಆ ಗ್ರಂಥಗಳು ಮಾರ್ಗವನ್ನು ತೋರಿಸಬಹುದೆಂಬ ನಿರೀಕ್ಷೆಯಲ್ಲಿ ನೀವು ನನ್ನನ್ನು ಹುಡುಕುತ್ತಿದ್ದೀರಿ, ಧರ್ಮಗ್ರಂಥಗಳನ್ನು ಓದುತ್ತಿದ್ದೀರಿ. ನೀವು ಸಾಧನೆ, ತಪಸ್ಸು ಅಥವಾ ನಿಮ್ಮ ಧರ್ಮಗ್ರಂಥಗಳಲ್ಲಿ ಬರೆದಿರುವ ಎಲ್ಲವನ್ನೂ ಅನುಸರಿಸುತ್ತಿದ್ದೀರಿ. ಯಾರಾದರೂ ನನ್ನನ್ನು ನೋಡಿದ್ದಾರೆಂದು ಹೇಳಿಕೊಳ್ಳುವುದನ್ನು ನೀವು ಮಾಡುತ್ತಿದ್ದೀರಿ ಮತ್ತು ನೀವು ನನ್ನನ್ನು ಹೇಗೆ ನೋಡುತ್ತೀರಿ ಎಂದು ಸಲಹೆ ನೀಡಿದ್ದೀರಿ. ನೀವು ಧರ್ಮೋಪದೇಶಗಳನ್ನು ಕೇಳುತ್ತಿದ್ದೀರಿ, ಯಾತ್ರಾ ಸ್ಥಳಗಳನ್ನು ಹುಡುಕುತ್ತಿದ್ದೀರಿ ಇತ್ಯಾದಿ. ನಾನು ಒಬ್ಬನೇ ಮತ್ತು ನಾನು ಇಲ್ಲಿದ್ದೇನೆ, ಏಕೆಂದರೆ ನೀವು ಹುಡುಕುತ್ತಿರುವಿರಿ ಮತ್ತು ಈಗ ನಾನು ಇಲ್ಲಿದ್ದೇನೆ. ನನ್ನ ಮಾತು ಕೇಳು, ನಾನು ನಿಮಗೆ ಹೇಳಲು ತುಂಬಾ ವಿಷಯಗಳಿವೆ. ನೀವು ಹೇಗೆ ಶ್ರೇಷ್ಠರಾಗಬಹುದು ಎಂದು ನಾನು ನಿಮಗೆ ಹೇಳುತ್ತೇನೆ. ನಾನು ನಿನ್ನನ್ನು ಅತ್ಯಂತ ಬುದ್ಧಿವಂತ ಮತ್ತು ಬುದ್ಧಿವಂತನನ್ನಾಗಿ ಮಾಡಲು ಬಯಸುತ್ತೇನೆ. ಈ ಧರ್ಮಗ್ರಂಥಗಳ ಮತ್ತು ಬೋಧಕರ ಬುದ್ಧಿವಂತಿಕೆಗಿಂತ ನಿಮ್ಮನ್ನು 1000 ಪಟ್ಟು ಬುದ್ಧಿವಂತರನ್ನಾಗಿ ಮಾಡಲು ನಾನು ಬಯಸುತ್ತೇನೆ. ಇದರಿಂದ ಸಂತೋಷ ಎಲ್ಲಿದೆ ಮತ್ತು ದುಃಖ ಎಲ್ಲಿದೆ ಎಂಬುದನ್ನು ನೀವೇ ನೋಡಬಹುದು. ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಧರಿಸಬಹುದು. ನಾನು ಬೇರೆ ಗ್ರಹದಿಂದ ಬಂದಿದ್ದೇನೆ. ನಾನು ದೇವಲೋಕದಿಂದ ಬಂದಿದ್ದೇನೆ. ಅದನ್ನು ನೀವು ಸ್ವರ್ಗ, ಜನ್ನತ್, ವೈಕುಂಠ, ಸತ್ಯಲೋಕ, ನಿರ್ವಾಣ, ಮೋಕ್ಷ ಅಥವಾ ಮೋಕ್ಷ ಎಂದು ಕರೆಯುತ್ತೀರಿ. ನಾನು ನಿನ್ನ ನಿಜವಾದ ತಾಯಿಯನ್ನು ಪರಿಚಯಿಸಲು ಬಂದಿದ್ದೇನೆ. ನೀವು ದೇವರೆಂದು ಕರೆಯುವ ನಿಮ್ಮ ನಿಜ ಜೀವನವನ್ನು ನಿಮಗೆ ಪರಿಚಯಿಸಲು ನಾನು ಬಂದಿದ್ದೇನೆ. ನಿಮ್ಮ ತಾಯಿಯ ಅದ್ಭುತ ರಹಸ್ಯಗಳನ್ನು ಹೇಳಲು ನಾನು ಬಂದಿದ್ದೇನೆ. ನಿಮ್ಮ ಭೂಮಿ ತಾಯಿ ಮತ್ತು ನಿಮ್ಮ ಭೂಮಾತೆ ನಿನಗಾಗಿ ಇಲ್ಲಿಯವರೆಗೆ ಏನು ಮಾಡಿದ್ದಾಳೆ ಮತ್ತು ಅವಳು ಮುಂದೆ ಏನು ಮಾಡಲಿದ್ದಾಳೆ ಮತ್ತು ಈ ಅಂತಿಮ ಪರೀಕ್ಷೆಯ ಸಮಯದಲ್ಲಿ ನೀವು ಏನು ಮಾಡಬೇಕು ಎಂದು ಹೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಇದರಿಂದ ನಿಮ್ಮ ಜನ್ಮ ಯಶಸ್ವಿಯಾಗುತ್ತದೆ ಮತ್ತು ನೀವು ದೈವತ್ವವನ್ನು ಪಡೆಯಬಹುದು. ದೈವಗಳ ವಾಸಸ್ಥಾನ. ಆದರೆ ಆಶ್ಚರ್ಯದ ಸಂಗತಿಯೆಂದರೆ ಆ ಹೆಣ್ಣಿನ ದೇಹದಲ್ಲಿ ನೆಲೆಸಿರುವ ಬ್ರಹ್ಮ ಪರಮಾತ್ಮನ ಮಾತನ್ನು ಭೂಮಿಯ ಮೇಲೆ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೇಳುವುದಿಲ್ಲ ಅಥವಾ ಆ ಪರಮಾತ್ಮನನ್ನು ಯಾರೂ ನಂಬುವುದಿಲ್ಲ. ಜನರು ಅವಳನ್ನು ಸಾಮಾನ್ಯ ಮಹಿಳೆ ಎಂದು ಕಂಡುಕೊಳ್ಳುತ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವಳು ಯಾವುದೇ ಧಾರ್ಮಿಕ ಉಡುಗೆಯನ್ನು ಹೊಂದಿಲ್ಲ ಅಥವಾ ಅವಳು ಯಾವುದೇ ಪವಿತ್ರ ಪಂಥ, ಆಧ್ಯಾತ್ಮಿಕ ಸಂಸ್ಥೆ, ಆರಾಧನೆ ಅಥವಾ ಯಾವುದೇ ಗುರುತಿಸಲ್ಪಟ್ಟ ಗುರುಗಳ ಅನುಯಾಯಿಯೂ ಅಲ್ಲ. ಅವಳು ಸಾಮಾನ್ಯ ಮಹಿಳೆ ಎಂದು ಜನರು ಭಾವಿಸುತ್ತಾರೆ. ಅದಕ್ಕಾಗಿಯೇ ಹೆಚ್ಚಿನ ಧರ್ಮಗಳ ಜನರು ಅವಳನ್ನು ತಮ್ಮ ಧರ್ಮಕ್ಕೆ ಪರಿವರ್ತಿಸಲು ಪ್ರಯತ್ನಿಸುತ್ತಾರೆ.
ಅನೇಕ ಬಾಬಾಗಳು ಅವಳನ್ನು ಚೆಲ್ಲಿ ಎಂದು ಕರೆಯಲ್ಪಡುವ ಶಿಷ್ಯನನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮ ಧರ್ಮ ಶ್ರೇಷ್ಠ ಅಥವಾ ಅವರ ಆರಾಧನಾ ನಾಯಕ ಶ್ರೇಷ್ಠ ಎಂದು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾರೆ. ಈಗ ಅವಳನ್ನು ನಂಬುವುದನ್ನು ಅಥವಾ ನಂಬುವುದನ್ನು ಮರೆತು, ಆ ಸುಂದರ ಮಹಿಳೆಯಿಂದ ಕಲಿಯುವುದನ್ನು ಮರೆತು, ಅವಳಿಂದ ಕೇಳುವುದನ್ನು ಮತ್ತು ಕಲಿಯುವುದನ್ನು ಬಿಟ್ಟು, ಜನ್ಮ, ಸಾವು, ಸ್ವರ್ಗದ ಅಮೂಲ್ಯ ರಹಸ್ಯಗಳ ಬಗ್ಗೆ ಐಹಿಕ ಜನರು ಅವಳೊಂದಿಗೆ ಯಾರೂ ಸಹ ಮಾಡಲಾಗದಂತಹ ಗೋಸಾ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಮನುಷ್ಯನು ತನ್ನ ಸ್ವಂತ ದೇವರೊಂದಿಗೆ ಅಂತಹ ಭಯಾನಕ ಕೆಲಸವನ್ನು ಮಾಡಬಹುದೆಂದು ಊಹಿಸಿ. ಭೂಮಿಯ ಎಲ್ಲಾ ಧರ್ಮೀಯರು ತಮ್ಮ ದೇವರಿಗೆ ದ್ರೋಹ ಮಾಡುತ್ತಾರೆ ಏಕೆಂದರೆ ಆ ಸುಂದರ ಮಹಿಳೆಯ ದೇಹವು ಅವರ ಧರ್ಮಗ್ರಂಥಗಳಲ್ಲಿ ಮತ್ತು ವಿಕಾಸಗೊಳ್ಳದ ಮನಸ್ಥಿತಿಯಲ್ಲಿ ವಿವರಿಸಲ್ಪಟ್ಟಿಲ್ಲ. ಸ್ವರ್ಗದಿಂದ ಬರುವ ದೇವರು ಹೆಣ್ಣು ಅಥವಾ ಮಹಿಳೆಯಾಗಿರುವುದಿಲ್ಲ ಮತ್ತು ಅವನು ಖಂಡಿತವಾಗಿಯೂ ಪುರುಷನಾಗುತ್ತಾನೆ ಎಂದು ಅನೇಕ ಧರ್ಮಗ್ರಂಥಗಳಲ್ಲಿ ಬರೆಯಲಾಗಿದೆ. ದೇವರು ಹೆಣ್ಣಾಗಿರಲು ಸಾಧ್ಯವಿಲ್ಲ. ಸ್ತ್ರೀಯರು ಅಶುದ್ಧರು ಮತ್ತು ಮತದಾನ ಮಾಡಲು ಮತ್ತು ಯಾವುದೇ ಪವಿತ್ರ ಸಮಾರಂಭಗಳನ್ನು ಮಾಡಲು ಸಹ ಅನುಮತಿಸುವುದಿಲ್ಲ. ಅನೇಕ ಧರ್ಮಗಳಲ್ಲಿ ಮಹಿಳೆಯರನ್ನು ಅಶುದ್ಧ, ಅಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಪ್ರಾರ್ಥನಾ ಕೂಟಗಳಿಗೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಹೆಣ್ಣಿನ ದೇಹದಲ್ಲಿರುವುದರಿಂದ ಇಂತಹ ಸ್ಥಿತಿಯಲ್ಲಿ ಅರ್ಧದಷ್ಟು ಜನ ಈ ಸಾಕ್ಷಾತ್ ದೇವರಿಗೆ ಬೆನ್ನು ಹಾಕುತ್ತಾರೆ ಮತ್ತು ಹೇಳಿ, ಅದನ್ನು ಮರೆತು ಬಿಡಿ, ನೀವು ಆಗಲು ಸಾಧ್ಯವಿಲ್ಲ ಅಥವಾ ನೀವು ಮೋಸ ಮಾಡುವಲ್ಲಿ ಪರಿಣಿತರಾಗಿರಬಹುದು. ಇಲ್ಲಿ ಸುಂದರವಾಗಿ ಕಾಣುವ ಧರ್ಮಗಳು ಸುಳ್ಳಿನಿಂದ ತುಂಬಿವೆ. ಪ್ರತಿಯೊಬ್ಬರ ಡಿಎನ್ಎಯ ಪ್ರತಿ ಪರಮಾಣುವಿನಲ್ಲಿ ಸುಳ್ಳು ಇರುತ್ತದೆ. ಉದಾಹರಣೆಗೆ, ಬಾಬಾ ಕರಗಿದ ಮೇಣವನ್ನು ಹತ್ತಿ ಬತ್ತಿಯೊಂದಿಗೆ ಬೆರೆಸಿ ಚಳಿಯಲ್ಲಿ ಗಟ್ಟಿಯಾಗಿಸುತ್ತಾರೆ. ನಂತರ ಅವನು ಆ ಬತ್ತಿಯನ್ನು ಮಣ್ಣಿನ ದಿಯಾದಲ್ಲಿ ಇಡುತ್ತಾನೆ. ನಂತರ ಸಾರ್ವಜನಿಕರ ಮುಂದೆ ಆ ದಿಯಾದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಾನೆ. ನಂತರ ಅವನು ಬೆಂಕಿಕಡ್ಡಿಯೊಂದಿಗೆ ಬತ್ತಿಯನ್ನು ಬೆಳಗಿಸುತ್ತಾನೆ. ಹತ್ತಿಯನ್ನು ಮೇಣದಲ್ಲಿ ಅದ್ದಿದ್ದನ್ನು ಯಾರಿಗೂ ತಿಳಿದಿಲ್ಲ. ನೋಡುವ ಸಾರ್ವಜನಿಕರು ಬಾಬಾನನ್ನು ಸಿದ್ಧ ಅಥವಾ ದೇವರು ಎಂದು ಘೋಷಿಸುತ್ತಾರೆ, ಏಕೆಂದರೆ ಜನನೇಂದ್ರಿಯದೊಂದಿಗೆ ಎಣ್ಣೆಯನ್ನು ಆಘ್ರಾಣಿಸುವುದು ಮತ್ತು ಆ ಎಣ್ಣೆಯನ್ನು ಮೂತ್ರ ವಿಸರ್ಜನೆಯಂತೆ ಹೊರಹಾಕುವುದು ಮಹಾತ್ಮರ ಸಾಧನೆಯ ಕುಂಡಲಿನಿ ಸಿದ್ಧಿಗೆ ಸಾಕ್ಷಿ ಎಂದು ಅವರ ಗ್ರಂಥದಲ್ಲಿ ಬರೆಯಲಾಗಿದೆ. ಅದರ ನಂತರವೇ ಆ ಬಾಬಾನ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ. ಆ ಬಾಬಾನನ್ನು ನಂಬುವುದರಿಂದ ಭಕ್ತರ ಇಷ್ಟಾರ್ಥಗಳು ತಕ್ಷಣವೇ ನೆರವೇರುತ್ತವೆ ಎಂದು ದುರಾಸೆಯ ಜನರಿಗೆ ಅನೇಕ ಪ್ರಲೋಭನೆಗಳನ್ನು ನೀಡಲಾಗುತ್ತದೆ. ತಕ್ಷಣವೇ ಲಕ್ಷಾಂತರ ಮತ್ತು ಲಕ್ಷಾಂತರ ಜನರು ಅವನ ಅನುಯಾಯಿಗಳಾಗುತ್ತಾರೆ ಮತ್ತು ಸ್ವಲ್ಪ ಸಮಯದ ನಂತರ 50 ಜನರು ಹಗಲು ರಾತ್ರಿ ಆ ದೇವಸ್ಥಾನದಲ್ಲಿ ಲಕ್ಷಾಂತರ ಮತ್ತು ಕೋಟ್ಯಂತರ ರೂಪಾಯಿ ಮೌಲ್ಯದ ಕಾಣಿಕೆಗಳನ್ನು ಎಣಿಸುವಲ್ಲಿ ನಿರತರಾಗಿದ್ದಾರೆ. ಇದು ಈ ಮೃತ್ಯು ಲೋಕದಲ್ಲಿನ ತಂತ್ರಗಳ ಶಕ್ತಿ. ಇಲ್ಲಿ ಸುಳ್ಳಿಗಿಂತ ದೊಡ್ಡದು ಯಾವುದೂ ಇಲ್ಲ. ಈ ಪ್ರಬಲವಾದ ಸುಳ್ಳು 80 ವರ್ಷಗಳವರೆಗೆ ದೇವರ ಬಾಯಿಯನ್ನು ಮುಚ್ಚಬಹುದು. ಹೌದು ಸರ್, ನೀವು ಕೇಳಿದ್ದು ಸರಿ. ಈಗ ನೀವೇ ಹೇಳಿ, ಹಣ ತುಂಬಿದ 100 ಚೀಲಗಳನ್ನು ಎಣಿಸಲು ಜನರಿಗೆ ಸಮಯವಿಲ್ಲ. ನಮ್ಮ ಶಾಸ್ತ್ರಿಯವರಂತಹವರ ಮಾತುಗಳನ್ನು ಕೇಳಲು ಯಾರಿಗೆ ಸಮಯವಿದೆ? ಇಷ್ಟು ಅಗಾಧವಾದ ಸಂಪತ್ತಿನ ಮುಂದೆ ಸ್ವರ್ಗದಿಂದ ಬಂದಿರುವ ದೇವರನ್ನಾಗಲಿ ಮಹೇಶ ಶಾಸ್ತ್ರಿಯನ್ನಾಗಲಿ ಕೇಳುವವರೇಕೆ? ವಂಚಕ ದೇವರ ಬಳಿ 1000 ಕಿಲೋ ಚಿನ್ನವಿದ್ದರೆ ಸಾರ್ವಜನಿಕರು ಆತನ ಮಾತನ್ನು ಕೇಳುತ್ತಾರಾ? ಅಥವಾ ಸ್ವರ್ಗದಿಂದ ಬಂದ ಈ ದೇವರು ಹೆಣ್ಣಿನ ದೇಹದಲ್ಲಿ ನೆಲೆಸಿದ್ದರೂ ಹಣದ ಕೊರತೆಯಿಂದ ದಿನಗಟ್ಟಲೆ ಹಸಿವಿನಿಂದ ಇರುತ್ತಾನೆ. ಅವಳ ಮಾತನ್ನು ಯಾರು ಕೇಳುತ್ತಾರೆ? ಇಲ್ಲಿ ತನ್ನ ಮೂತ್ರದಿಂದ ದೀಪಗಳನ್ನು ಬೆಳಗಿಸುವ ಪವಾಡ ಸಾಧಕ ಬಾಬಾ ಅವರ ಫೋಟೋವನ್ನು ಪ್ರತಿ ಮನೆಯಲ್ಲೂ ಅಲಂಕರಿಸಲಾಗಿದೆ. ಜನರು ಅವನನ್ನು ಆರಾಧಿಸುತ್ತಾರೆ. ಜನರು ಅವರ ಆರತಿ ಮಾಡುತ್ತಾರೆ. ಜನರು ಅವರ ಪ್ರತಿಮೆಗೆ ಅನ್ನವನ್ನು ಅರ್ಪಿಸುತ್ತಾರೆ. ಅನೇಕ ಶ್ರೀಮಂತರ ಮನೆಗಳಲ್ಲಿ ಒಂದು ದೊಡ್ಡ ಕೋಣೆಯಲ್ಲಿ ನಿರ್ಮಿಸಲಾದ ಆ ಬಾಬಾನ ದೇವಾಲಯವೂ ಇದೆ. ಅರಮನೆಯಂತಿರುವ ಆ ಕಣ್ಣಿ ಆತನಿಗೆ ಮೀಸಲಾಗಿದೆ. ಹೌದು ಸರ್, ಇದು ಮೃತ್ಯುಲೋಕ. ಇದು ಇಲ್ಲಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ಪುರಾತನ ಸಂಪ್ರದಾಯ. ಇದು ಇಲ್ಲಿನ ಪದ್ಧತಿ. ಈ ಪದ್ಧತಿ ವಿರುದ್ಧ ಯಾರೂ ಮಾತನಾಡುವ ಧೈರ್ಯ ಮಾಡಬಾರದು. ಆದ್ದರಿಂದಲೇ ಭಾವೋದ್ರೇಕದಿಂದ ತುಂಬಿದ ಬ್ರಹ್ಮ ಪರಮಾತ್ಮನು ವಾಸಿಸುತ್ತಿರುವ ಮತ್ತು ದೇವಲೋಕದಿಂದ ಬಂದಿರುವ ಮಹಿಳೆಯು ಬಾಯಿ ಮುಚ್ಚಿಕೊಳ್ಳುವ ಧೈರ್ಯವನ್ನು ಹೊಂದಿದ್ದಳು. ತುಂಬಾ ಭಾವೋದ್ರಿಕ್ತರಾಗಿದ್ದರೂ ಈ ಸಂಪ್ರದಾಯವನ್ನು ಅವಳು ಬಹಿರಂಗಪಡಿಸಲಿಲ್ಲ. ಆದುದರಿಂದಲೇ ಅವಳು ಈ ಭೂಮಿಯ ಮೇಲೆ 80 ವರ್ಷಗಳ ಕಾಲ ಬದುಕಲು ಸಾಧ್ಯವಾಯಿತು. ಇಲ್ಲಿಯೇ ಯೇಸು ತಪ್ಪು ಮಾಡಿದನು. ಈ ಸಂಪ್ರದಾಯದ ವಿರುದ್ಧ ಅವರು ಬಾಯಿ ತೆರೆದರು. ಈ ಮೃತ್ಯುಲೋಕಕ್ಕೆ ಭೇಟಿ ನೀಡಿದ ಇತರ ಎಲ್ಲಾ ದೇವರುಗಳು ಈ ಸಂಪ್ರದಾಯದ ವಿರುದ್ಧ ಬಾಯಿ ತೆರೆದ ಕ್ಷಣದಲ್ಲಿ ಕಟುಕರಾದರು. ಅವರು ಹಲಾಲ್ ಮಾಡಿದರೂ ಉತ್ತಮ ಫಲಿತಾಂಶವೆಂದರೆ ಅವರು ಜನರಿಗೆ ಸತ್ಯವನ್ನು ಹೇಳಿದರು. ಇಲ್ಲದಿದ್ದರೆ ಅವರ ಮೂತ್ರದಿಂದ ದೀಪಗಳನ್ನು ಬೆಳಗಿಸಿದ ಬಾಬಾನ ಎಲ್ಲಾ ಅನುಯಾಯಿಗಳು ಶಾಶ್ವತವಾಗಿ ನರಕದಲ್ಲಿ ಕೊಳೆಯುತ್ತಿದ್ದರು. ಅವರು ಹಲವಾರು ಜನನ ಮತ್ತು ಮರಣಗಳ ಮೂಲಕ ಹೋಗುತ್ತಿದ್ದರು ಮತ್ತು ಅವರು ತುಂಬಾ ಕೆಟ್ಟದಾಗಿ ಅಳುತ್ತಿದ್ದರು.
ದೇವರನ್ನು ಹಲಾಲ್ ಮಾಡಿದ ತಕ್ಷಣ ಅದು ಸುದ್ದಿಯಾಯಿತು. ಅರ್ಧದಷ್ಟು ಜನರು ತಕ್ಷಣವೇ ಆ ಬಾಬಾರವರ ವಿಗ್ರಹವನ್ನು ತಮ್ಮ ಮನೆಯಿಂದ ಹೊರಗೆ ಎಸೆದು ತಮ್ಮ ತಾಯಿಯನ್ನು ಅನುಸರಿಸಲು ಪ್ರಾರಂಭಿಸಿದರು. ಅವರು ಸತ್ಯ ಸನಾತನ ಧರ್ಮವನ್ನು ನಂಬಲು ಪ್ರಾರಂಭಿಸಿದರು. ಇನ್ನರ್ಧ ನರಕದಲ್ಲಿ ಅಥವಾ ಈ ಮೃತ್ಯು ಲೋಕದಲ್ಲಿ ಕೊಳೆಯಬಹುದು, ಏಕೆಂದರೆ ಈ ಕರುಣಾಮಯಿ ತಾಯಿಯು ಮೊಂಡುತನದ ಮೂರ್ಖರನ್ನು ದೈವಿಕ ಆತ್ಮಗಳ ಜಗತ್ತಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ. ಇದು ಪ್ರಕೃತಿ ಮಾತೆಯ ನಿಯಮ. ಹೌದು ಸರ್, ಈ ವಿಶ್ವದಲ್ಲಿರುವ ಎಲ್ಲವನ್ನೂ ಅದರ ಪರಿಪೂರ್ಣ ಕಾನೂನಿನೊಂದಿಗೆ ನಿರ್ವಹಿಸಲಾಗುತ್ತದೆ. ತಾಯಿಯ ಪ್ರಕೃತಿಯ ಕಾನೂನು ಮಾತ್ರ ಪರಿಪೂರ್ಣ ಕಾನೂನು. ಇದು ನಿಗೂಢ ಧರ್ಮಗಳು ಮತ್ತು ನಿಗೂಢ ಬಾಬಾಗಳ ಜಗತ್ತು. ಯಾವುದೇ ವಂಚನೆ ಮತ್ತು ಸೋಗುಗಳನ್ನು ಹೆಚ್ಚು ರಹಸ್ಯವಾಗಿಡಲಾಗುತ್ತದೆ. ಅವು ಬಲಗೊಳ್ಳುತ್ತವೆ ಮತ್ತು ವರ್ಷಗಳವರೆಗೆ ಪ್ರವರ್ಧಮಾನಕ್ಕೆ ಬರುತ್ತವೆ. ಅಷ್ಟೇ, ಸುಳ್ಳನ್ನು ಎಂದಿಗೂ ಬಹಿರಂಗಪಡಿಸಬಾರದು. ಸುಳ್ಳಿನ ಮೂಲಕ ಪಂಥವನ್ನು ಸ್ಥಾಪಿಸಿದ ಹೆಚ್ಚಿನ ಬಾಬಾಗಳು ಸಹ ಆ ರಹಸ್ಯ ಸುಳ್ಳನ್ನು ಸಾಯುವವರೆಗೂ ಯಾರಿಗೂ ಬಹಿರಂಗಪಡಿಸುವುದಿಲ್ಲ ಮತ್ತು ನಂತರ ಅದನ್ನು ಅವರ ಮರಣದ ನಂತರ ತಮ್ಮೊಂದಿಗೆ ತೆಗೆದುಕೊಳ್ಳುತ್ತಾರೆ. ಈ ಮೃತ್ಯುಲೋಕದಲ್ಲಿ ದೇವರ ಹೆಸರಿನಲ್ಲಿರುವ ಸುಳ್ಳಿಗೆ ಅದ್ಭುತವಾದ ಶಕ್ತಿಯಿದೆ. ಸುಳ್ಳುಗಳು ಇಲ್ಲಿ ಸಮೃದ್ಧವಾಗಿ ಅರಳುತ್ತವೆ. ಮಾಂತ್ರಿಕರಿಗೆ ದೇವರಾಗುವುದು ಇನ್ನೂ ಸುಲಭ. ಶಾಸ್ತ್ರೀಜಿಯವರ ಅನೇಕ ಹಿತೈಷಿಗಳು ಸಹ ಭೂಮಿ ತಾಯಿಯ ಬಗ್ಗೆ ಈ ಅನುಪಯುಕ್ತ ಬೋಧನೆಯನ್ನು ಬಿಟ್ಟುಬಿಡಬೇಕು ಮತ್ತು ಬದಲಿಗೆ ಕೆಲವು ಮಾಂತ್ರಿಕ ತಂತ್ರಗಳನ್ನು ಮಾಡಬೇಕು. ಆಗ ಮಾತ್ರ ಜನರು ಅವರನ್ನು ಸ್ವೀಕರಿಸುತ್ತಾರೆ ಎಂದು ಅವರಿಗೆ ಹಲವಾರು ಬಾರಿ ಸಲಹೆ ನೀಡಿದರು. ಆದರೆ ನೀತಿಯಲ್ಲಿ ಪ್ರವೀಣರಾದ ಶಾಸ್ತ್ರೀಜಿ, ದೇವರ ಹೆಸರಿನಲ್ಲಿ ನಡೆಯುವ ಈ ಮೋಸದ ಚಟುವಟಿಕೆಗಳನ್ನು ಬೇರು ಸಮೇತ ಕಿತ್ತು ಹಾಕುವ ಕೆಲಸವನ್ನು ದೇವರು ತನಗೆ ಕೊಟ್ಟಿದ್ದಾನೆ ಎಂದು ಆ ಹಿತೈಷಿಗಳಿಗೆ ಹೇಳಲಿಲ್ಲ. ಈ ಐಹಿಕ ಮೂರ್ಖ ಜನರ ದೇವರು ಮಾನವ ದೇಹದಲ್ಲಿ ಭೂಮಿಯ ಮೇಲೆ ನಡೆಯುವಾಗ ಪ್ರಪಂಚದಾದ್ಯಂತ ತುಂಬಿರುವ ಸುಳ್ಳನ್ನು ಕಂಡು ಈ ದೇವರ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ. ಪರಮ ಬ್ರಹ್ಮನ ಈ ಆತ್ಮವು ಈಗ ಸೂರ್ಯನಲ್ಲಿ ವಿಲೀನವಾಗಿರುವ ಹಿಂದಿನ ಭೂಮಿಗೆ ಭೇಟಿ ನೀಡಿದಾಗ ದ್ವೇಷದ ಧರ್ಮದ ಎಲ್ಲಾ ಪ್ರಾರ್ಥನಾ ಸ್ಮಾರಕಗಳನ್ನು ನಾಶ ಮಾಡಲು ಹೇಳಿದಳು ಮತ್ತು ಆಗ ಮಾತ್ರ ಭೂಮಿಯನ್ನು ಅದರಿಂದ ಮುಕ್ತಗೊಳಿಸುವುದಾಗಿ ಹೇಳಿದಳು. ಕ್ಯಾನ್ಸರ್ ಧರ್ಮ. ಆಗ ಆ ದ್ವೇಷಪೂರಿತ ಧರ್ಮದ ಹಿಂಸಾತ್ಮಕ ಜನರು ಅವಳನ್ನು ನಿರ್ದಯವಾಗಿ ಕೊಂದರು. ಯೇಸುವಿನ ಕಥೆ ತುಂಬಾ ಹಳೆಯದಲ್ಲ. ಶಿಲುಬೆಗೇರಿಸಿ ಕ್ರೂರವಾಗಿ ಕೊಲ್ಲಲ್ಪಟ್ಟರು. ಇಂತಹ ಕೂದಲು ಎತ್ತುವ ಘಟನೆಗಳು ವಿವಿಧ ಭೂಮಿಗಳಲ್ಲಿಯೂ ಸಂಭವಿಸುತ್ತವೆ. ಹಿಂದಿನ ಪೃಥ್ವಿಗಳಲ್ಲಿ ಒಂದಾದ ಈ ದಿವ್ಯ ಸ್ತ್ರೀಯು ಎಲ್ಲಾ ಜನರ ದುರ್ವರ್ತನೆಯಿಂದ ಬಹಳ ದುಃಖಿತಳಾಗಿದ್ದಳು. ಆದ್ದರಿಂದ ಅವಳು ವೈಕುಂಠದ ಕೀಲಿಯನ್ನು ಸಮುದ್ರಕ್ಕೆ ಎಸೆದಿದ್ದಾಳೆ ಎಂದು ಹೇಳಲಾಗುತ್ತದೆ. ಪರಿಣಾಮವಾಗಿ ಭೂಮಿಯು ಸ್ವರ್ಗದ ಕಕ್ಷೆಗೆ ಮುಂದೆ ಸಾಗಲಿಲ್ಲ. ಅಲ್ಲಿನ ಜನ ವಿಕಾಸವಾಗಲಿಲ್ಲ. ಆ ಜನರು ಸ್ವರ್ಗಕ್ಕೆ ಹೋಗಲಿಲ್ಲ ಮತ್ತು 10 ಜನನ ಮರಣಗಳ ಚಕ್ರದಲ್ಲಿ ದಯನೀಯವಾಗಿ ಬಳಲುತ್ತಿದ್ದರು. ಅವರ ದುರ್ವರ್ತನೆಯಿಂದಾಗಿ ಇಡೀ ಸೌರವ್ಯೂಹದ ಸಮತೋಲನ ತಪ್ಪಿತು. ಅದಕ್ಕಾಗಿಯೇ ಕೆಲವು ಕುತೂಹಲಿಗಳು ಮಂಗಳಕ್ಕೆ ಫೋಬೋಸ್ ಮತ್ತು ಡಿಮೋಸ್ ಎಂಬ 2 ಉಪಗ್ರಹಗಳು ಏಕೆ ಎಂದು ಕೇಳಬಹುದು. ಇಂತಹ ವಿಷಯಗಳನ್ನು ಕಲಿಯಲು ಅಹಂಕಾರ, ಮೊಂಡುತನ, ಮೂರ್ಖತನ ಇರಬಾರದು, ಆದರೆ ವಿನಯ ಇರಬೇಕು. ಸತ್ಯ ಮತ್ತು ಸುಳ್ಳಿನ ನಡುವಿನ ಹೋರಾಟದಲ್ಲಿ ಹಿಂದಿನ ಅನೇಕ ಭೂಮಿಯಲ್ಲಿಯೂ ಈ ದೇವರ ಆತ್ಮದ ಮಹಿಳೆಗೆ ಹೃದಯ ವಿದ್ರಾವಕ ಘಟನೆಗಳು ಸಂಭವಿಸಿವೆ. ಆ ಇತಿಹಾಸಗಳು ಈಗ ಕಣ್ಮರೆಯಾಗಿವೆ, ಏಕೆಂದರೆ ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ಇತಿಹಾಸಗಳು ಸಹ ಕೆಲವು ಯುಗಗಳಿಗೆ ಮಾತ್ರ ಉಳಿಯುತ್ತವೆ. ವಾಸ್ತವವಾಗಿ ಇದು ಸೌರವ್ಯೂಹದ ಎಲ್ಲಾ ಗ್ರಹಗಳಿಗೆ ಆಶ್ಚರ್ಯಕರ ಸಮಯವಾಗಿದೆ, ಏಕೆಂದರೆ ಈ ಅವಧಿಯಲ್ಲಿ ಎಲ್ಲಾ ಗ್ರಹಗಳು ತಮ್ಮ ಕಕ್ಷೆಗಳನ್ನು ಬಿಟ್ಟು ಸೂರ್ಯನಿಗೆ ಒಂದು ಕಕ್ಷೆಯನ್ನು ಸರಿಸಲು ತಯಾರಿ ನಡೆಸುತ್ತಿವೆ. ಆದರೆ ಭೂಮಿಯ ಮೇಲೆ ವಾಸಿಸುವ ಜನರಿಗೆ ಈ ಸಮಯವು ಅದ್ಭುತವಾಗಿದೆ, ರೋಮಾಂಚನಕಾರಿ ಮತ್ತು ಆಶ್ಚರ್ಯಕರವಾಗಿದೆ. ಅಂತಹ ಸಮಯವು ಪ್ರತಿ ಭೂಮಿಯ ಇತಿಹಾಸದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ, ಏಕೆಂದರೆ ದೇವರುಗಳನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ವಿಕಸನಗೊಂಡ ಹೋಮೋಸೇಪಿಯನ್ಸ್ ಜನಾಂಗ ಮಾತ್ರ ಈ ವಿದ್ಯಮಾನವನ್ನು ಅರ್ಥಮಾಡಿಕೊಳ್ಳಲು ಸಮರ್ಥವಾಗಿದೆ. ಅದಕ್ಕಾಗಿಯೇ ಪ್ರಬುದ್ಧ ಮಾನವರಿಗೆ ಈ ರೋಮಾಂಚಕ ರಹಸ್ಯವನ್ನು ಹೇಳಲು ದೇವರು ಸ್ತ್ರೀ ದೇಹದಲ್ಲಿ ಮನುಷ್ಯರ ನಡುವೆ ಬರುತ್ತಾನೆ. ಸಾವಿರಾರು ವರ್ಷಗಳಿಂದ ಮನುಷ್ಯನೂ ಸಹ ದೇವರನ್ನು ಕಾಣುವ ಮತ್ತು ಆತನ ಸೇವೆ ಮಾಡುವ ಕನಸನ್ನು ಹೊಂದಿದ್ದಾನೆ. ದೇವರೀ ಒಳ್ಳೆಯದನ್ನು ಮಾಡುವ ಕನಸನ್ನು ಅವರು ಹೊಂದಿದ್ದರು. ಅವರು ದೇವರನ್ನು ನೋಡಿದಾಗ ಅವರು ದೇವರನ್ನು ಮೆಚ್ಚಿಸಲು ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ, ಏಕೆಂದರೆ ಈ ವಿಶ್ವದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವ ಮಹಾಶಕ್ತಿಯು ನಿಜವಾಗಿಯೂ ಊಹೆಗೂ ನಿಲುಕದಷ್ಟು ಶ್ರೇಷ್ಠನಾಗಿರಬೇಕು. ಮತ್ತು ಭೂಮಿಯ ಮೇಲೆ 2000 ವರ್ಷಗಳಲ್ಲಿ ಮಾನವ ಮತ್ತು ದೇವರು ಮೊದಲ ಬಾರಿಗೆ ಭೇಟಿಯಾದ ಏಕೈಕ ಕ್ಷಣ ಮತ್ತು ತನ್ನನ್ನು ತಾನು ಶ್ರೇಷ್ಠ ಎಂದು ಪರಿಗಣಿಸುವ ವ್ಯಕ್ತಿ ತನ್ನ ಮೂರ್ಖತನವನ್ನು ಸಾಬೀತುಪಡಿಸುವ ಮೂಲಕ ವಿಚಿತ್ರ ಇತಿಹಾಸವನ್ನು ಸೃಷ್ಟಿಸುತ್ತಾನೆ. ಅವಳ ಬರುವಿಕೆ ಮತ್ತು ಅವಳು ನಿಜವಾದ ದೇವರು ಎಂಬುದಕ್ಕೆ ದೇವರು ಸಾವಿರಾರು ಪುರಾವೆಗಳನ್ನು ನೀಡುವುದರಿಂದ ಇತಿಹಾಸವನ್ನು ನಿರ್ಮಿಸಲಾಗಿದೆ.
ಆದರೆ ಈ ಅಹಂಕಾರವು ನಿಜವಾದ ದೇವರನ್ನು ದೇವರೆಂದು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ನಿಜವಾದ ಪುರಾವೆಗಳನ್ನು ಅರ್ಥಮಾಡಿಕೊಳ್ಳಲು ಬಯಸುವುದಿಲ್ಲ ಅಥವಾ ಅವುಗಳನ್ನು ಕಲಿಯಲು ಬಯಸುವುದಿಲ್ಲ. ಜನರ ಮನಸ್ಸು ಮಾಯಾಜಾಲದ ಹಿಡಿತದಲ್ಲಿ ಉಳಿಯುತ್ತದೆ. ಸುಳ್ಳಿನ ಭ್ರಮೆಯ ಜಾಲ. ಕೊಳಕು ಸುಳ್ಳು ಕಥೆಗಳ ಕಸದಿಂದ ಮನಸ್ಸು ತುಂಬಿದೆ. ಸುಳ್ಳೇ ಇಲ್ಲಿನ ಸಂಪ್ರದಾಯ. ಹಾಗಾಗಿ ಸೊಕ್ಕಿನವರೆಲ್ಲ ಸುಳ್ಳಿನ ಪ್ರಬಲ ಬೆಂಬಲಿಗರೂ ಹೌದು. ಅದಕ್ಕಾಗಿಯೇ ಜನರು ನಿಜವಾದ ದೇವರನ್ನು ಗುರುತಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅವರು ದೇವರ ಸೇವೆ ಮಾಡುವ ಬದಲು ಅವಳೊಂದಿಗೆ ಅಂತಹ ಮೂರ್ಖತನವನ್ನು ಮಾಡುತ್ತಾರೆ. ಎಲ್ಲಾ ಶಕ್ತಿಶಾಲಿ ದೇವರೊಂದಿಗೆ ಅಂತಹ ಘಟನೆಯನ್ನು ಅರ್ಥಮಾಡಿಕೊಂಡ ನಂತರ ಒಳ್ಳೆಯ ಜನರು ಗೂಸ್ಬಂಪ್ಸ್ ಪಡೆಯುತ್ತಾರೆ. ಪ್ರತಿ ಭೂಮಿಯ ಲಕ್ಷಾಂತರ ಮೈಲುಗಳ ದೀರ್ಘ ಪ್ರಯಾಣದಲ್ಲಿ ದೇವರ ವಾಗ್ದಾನಗಳು ನಿಜವೆಂದು ಸಾಬೀತಾಗಿರುವ ಏಕೈಕ ಅವಧಿ ಇದು. ದೇವರು ಭೂಮಿಯ ಮೇಲೆ ಅವತರಿಸುತ್ತಾನೆ ಎಂದು ದೇವರಿಗೆ ತೋರಿಸಲು ಇದು ಸಮಯ. ಭೂಮಿಗೆ ಬಾ, ಜನರ ಪ್ರಾರ್ಥನೆಯನ್ನು ಆಲಿಸುತ್ತಾನೆ. ದೇವರು ಒಳ್ಳೆಯವರನ್ನು ರಕ್ಷಿಸುತ್ತಾನೆ. ಒಳ್ಳೆಯವರ ದುಃಖವನ್ನು ದೇವರು ದೂರ ಮಾಡುತ್ತಾನೆ. ಈ ಭಗವಂತ ಮಾತ್ರ ಮನುಷ್ಯನ ದುಃಖವನ್ನು ಹೋಗಲಾಡಿಸಲು ಸಾಧ್ಯ. ಈ ದೇವರು ಮಾತ್ರ ಸ್ವರ್ಗ, ದೇವಲೋಕ, ವೈಕುಂಠ, ಮೋಕ್ಷ ಅಥವಾ ಮೋಕ್ಷವನ್ನು ನೀಡಬಲ್ಲನು. ದೇವರಿಗೆ ನಿಜವಾಗಿಯೂ ಮಹಾಶಕ್ತಿ ಇದೆ ಎಂದು ಸಾಬೀತುಪಡಿಸುವ ಸಮಯ ಇದು. ಯಾರಿಗಾಗಿ ಅನೇಕ ದೇವಾಲಯಗಳು, ಚರ್ಚ್ಗಳನ್ನು ನಿರ್ಮಿಸಲಾಗಿದೆ. ಹೌದು ಸರ್, ದೇವರು ನಿಜವಾಗಿಯೂ ಇದ್ದಾನೆ ಎಂದು ಸರ್ವಶಕ್ತನು ತೋರಿಸಲು ಇದು ಸಮಯ. ಅದಕ್ಕಾಗಿ ಜನರು ಆ ಮಹಾಶಕ್ತಿಯ ಅಸ್ತಿತ್ವವು ನಿಜ ಎಂಬ ನಂಬಿಕೆಯಿಂದ ಜಪ, ಧ್ಯಾನ, ತಪಸ್ಸು, ಸಾಧನ, ಶಾಸ್ತ್ರಗಳ ಅಧ್ಯಯನ ಮತ್ತು ಇತರ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಸ್ವರ್ಗವಿದೆ, ಮೋಕ್ಷವಿದೆ, ವೈಕುಂಠವಿದೆ, ನರಕವಿದೆ, ಮೋಕ್ಷವಿದೆ ಮತ್ತು ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಗುತ್ತದೆ. ಬ್ರಹ್ಮಾಂಡದ ಐಹಿಕ ಜಗತ್ತಿನಲ್ಲಿ ಈ ಸಮಯವು ವಿಶೇಷವಾಗಿ ರೋಮಾಂಚನಕಾರಿಯಾಗಿದೆ ಏಕೆಂದರೆ ಕಳೆದ 2000 ವರ್ಷಗಳಲ್ಲಿ ಅವರು ಅನೇಕ ಧರ್ಮಗಳು, ಪಂಥಗಳು, ಆರಾಧನೆಗಳು, ತತ್ವಚಿಂತನೆಗಳನ್ನು ಸೃಷ್ಟಿಸಿದ ಮಹಾಶಕ್ತಿ ಎಂದು ದೇವರು ಮಾನವ ಜನಾಂಗಕ್ಕೆ ಹೇಳುವ ಸಮಯ ಇದು. ಮತ್ತು ಹೀಗೆ ಸೂಪರ್ ಪವರ್, ಸೂಪರ್ ಸೋಲ್ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ. ಈ ಸಮಯದಲ್ಲಿ ಅದು ಪಾರದರ್ಶಕವಾಗಿ ಸಾಬೀತಾಗಿದೆ. ಆದರೆ ಈ ಮಹಾಶಕ್ತಿಯು ಜನರು ಊಹಿಸಿದ್ದಕ್ಕಿಂತ ಹಲವಾರು ಸಾವಿರ ಪಟ್ಟು ದೊಡ್ಡದಾಗಿದೆ ಎಂಬುದು ಬೇರೆ ವಿಷಯ. ಯಾರಿಗಾಗಿ ಜನರು ಸಂತರು, ಮಹಾತ್ಮರು, ಶರಣರು, ಏಕಾಂತಗಳು ಮತ್ತು ಧ್ಯಾನ ಮಾಡುವ ಎಲ್ಲಾ ಸಂತರು, ಬುದ್ಧಿವಂತರು, ಪುಣ್ಯಾತ್ಮರು ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳಲು ಇತರರಿಗೆ ಬೋಧಿಸುತ್ತಿದ್ದಾರೆ. ಒಳ್ಳೆಯವರಾಗಿರಿ ಏಕೆಂದರೆ ಒಳ್ಳೆಯ ಜನರು ಉಳಿಸಲ್ಪಡುತ್ತಾರೆ. ದೇವರು ಭೂಮಿಗೆ ಬರುವುದು ಅಂತಿಮ ಮತ್ತು ಶಾಶ್ವತವಾದ ಸತ್ಯವನ್ನು ಸ್ಥಾಪಿಸಲು. ಈ ರೋಮಾಂಚಕಾರಿ ಅವಧಿಯಲ್ಲಿ 2 ಅನೇಕ ಆಶ್ಚರ್ಯಗಳೆಂದರೆ, ಮೊದಲನೆಯದು, ಅದೇ ಸಮಯದಲ್ಲಿ ಮಹಾನ್ ದೇವರು ಮಹಿಳೆಯ ರೂಪದಲ್ಲಿ ಭೂಮಿಯ ಮೇಲೆ ನಡೆಯುತ್ತಾನೆ ಮತ್ತು ಎರಡನೆಯ ಆಶ್ಚರ್ಯವೆಂದರೆ ಭೂಮಿಯ ಮೇಲಿನ ಯಾವುದೇ ಮನುಷ್ಯನು ಆ ನಿಜವಾದ ದೇವರನ್ನು ನಂಬುವುದಿಲ್ಲ. ಇದು ಭೂಮಿಯ ಮೇಲಿನ ಆಶ್ಚರ್ಯಗಳಿಂದ ತುಂಬಿರುವ ಸಮಯ. ಬ್ರಹ್ಮಾಂಡವನ್ನು ನಡೆಸುವ ಈ ಮಹಾಶಕ್ತಿಯು ನಿಜಕ್ಕೂ ಶ್ರೇಷ್ಠವಾದುದು. ಈ ಆತ್ಮವನ್ನು ಪರಮ ತಂದೆ ಎಂದು ಕರೆಯಲಾಗುತ್ತದೆ ಮತ್ತು ಸರ್ವೋಚ್ಚ ದೇವರು, ಸರ್ವಶಕ್ತ ಎಂದು ಕರೆಯಲಾಗುತ್ತದೆ. ಈ ಪರಮಪಿತ ಪರಮಾತ್ಮನಿಗೆ ಮಾತ್ರ ಈ ಪ್ರಪಂಚದ ಎಲ್ಲಾ ರಹಸ್ಯಗಳಿಗೆ ಕಾರಣ ತಿಳಿದಿದೆ ಏಕೆಂದರೆ ಈ ಆತ್ಮವು ಈ ಜಗತ್ತನ್ನು ಸೃಷ್ಟಿಸಿದವನು, ಈ ಜಗತ್ತನ್ನು ನಡೆಸುತ್ತಾನೆ ಮತ್ತು ಅದರಲ್ಲಿ ಬದಲಾವಣೆಗಳನ್ನು ತರುತ್ತಾನೆ. ಈ ಆತ್ಮವು ಬ್ರಹ್ಮಾಂಡದ ಅತ್ಯಂತ ಪವಿತ್ರ ಆತ್ಮವಾಗಿದೆ. ಆದರೆ ಶಾಸ್ತ್ರೀಜಿ ಸ್ಪಷ್ಟವಾಗಿ ವಿವರಿಸಿದರು, ಈ ಆತ್ಮವು ಈ ಭೂಮಿ ತಾಯಿಯ ಆತ್ಮವೂ ಆಗಿದೆ. ಅವಳು ಈ ಭೂಮಿ ತಾಯಿಯಂತೆ ಶ್ರೇಷ್ಠಳು. ಅವಳು ಭೂಮಿ ತಾಯಿಯಂತೆ ಪರಿಶುದ್ಧಳು. ವಿಶ್ವದಲ್ಲಿ ತಾಯಿಗಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ. ಅದಕ್ಕಾಗಿಯೇ ಈ ಆತ್ಮವು ಮಹಿಳೆಯ ದೇಹದಲ್ಲಿ ಜನ್ಮ ಪಡೆಯುತ್ತದೆ. ಇದನ್ನು ಮಾತಾ, ದೇವಿ ಮಾತಾ, ತಾಯಿ ಅಥವಾ ಮಾ ಎಂದು ಕರೆಯುತ್ತಾರೆ. ಸಾವಿರಾರು ವರ್ಷಗಳ ನಂತರ ಭೂಮಿಯ ತಾಯಿಯ ಮಕ್ಕಳು ತಮ್ಮ ತಾಯಿಯನ್ನು ಅರ್ಥಮಾಡಿಕೊಳ್ಳಲು ಸಮರ್ಥರಾದಾಗ ಮತ್ತು ಈ ತಾಯಿಯು ತನ್ನ ಮಕ್ಕಳಿಗೆ ಬಹಳ ಮುಖ್ಯವಾದದ್ದನ್ನು ಹೇಳಬೇಕಾದರೆ ಅವಳು ಅದನ್ನು ಈ ಶುದ್ಧ ಆತ್ಮದೊಂದಿಗೆ ಮಹಿಳೆಯ ಬಾಯಿಯ ಮೂಲಕ ಹೇಳುತ್ತಾಳೆ. ಈ ತಾಯಿಯು ನಮ್ಮನ್ನು ಪ್ಲೂಟೋದ ಕಕ್ಷೆಯಿಂದ ಇಲ್ಲಿಗೆ ಹೇಗೆ ಕರೆತಂದಳು, ದಾರಿಯಲ್ಲಿ ಏನಾಯಿತು, ಅದು ಯಾವಾಗ ಸಂಭವಿಸಿತು, ಅದು ಎಲ್ಲಿ ಸಂಭವಿಸಿತು, ಹೇಗೆ ಮತ್ತು ಏಕೆ ಸಂಭವಿಸಿತು ಮತ್ತು ಈ ಎಲ್ಲಾ ರಹಸ್ಯಗಳನ್ನು ಭೂಮಿ ತಾಯಿ ನಮ್ಮ ಶಾಸ್ತ್ರೀಜಿಗೆ ಹೇಳಿದ್ದಾಳೆ. ಹೀಗೆ ಈ ಎಲ್ಲಾ ರಹಸ್ಯಗಳು ಈ ದೈವಿಕ ಪವಿತ್ರ ತಾಯಿಯ ಬಾಯಿಯಿಂದ ಬಹಿರಂಗವಾಗಿವೆ. ಅಮಾವಾಸ್ಯೆಯ ಜನನದೊಂದಿಗೆ ಮುಂಬರುವ ಯುಗದ ಬದಲಾವಣೆಯ ರಹಸ್ಯಗಳನ್ನು ಮತ್ತು ಈ ದೈವಿಕ ಮಹಿಳೆ, ಪವಿತ್ರ ತಾಯಿಯ ಮೂಲಕ ಸ್ವರ್ಗದಲ್ಲಿ ಒಳ್ಳೆಯ ಆತ್ಮಗಳಿಗೆ ದೈವಿಕ ದೇಹಗಳನ್ನು ನೀಡುವ ರಹಸ್ಯಗಳನ್ನು ತಾಯಿ ಭೂಮಿಯು ಬಹಿರಂಗಪಡಿಸಿದ್ದಾರೆ. ಭೂಮಾತೆ ಈ ದಿವ್ಯ ತಾಯಿಯ ಮೂಲಕ ಶಾಸ್ತ್ರೀಜಿಗೆ ಹೇಳಿದ್ದಾಳೆ. ಈ ದೈವಿಕ ಮಹಿಳೆ ಭೂಮಿಯ ತಾಯಿಯ ಮಧ್ಯದಲ್ಲಿ ಅತ್ಯಂತ ಬಿಸಿಯಾದ ಚಂದ್ರನ ಎಲ್ಲಾ ಅಜ್ಞಾತ ರಹಸ್ಯಗಳನ್ನು ಬಹಿರಂಗಪಡಿಸಿದ್ದಾರೆ.
ಇದು ಇಡೀ ಜಗತ್ತನ್ನು ನಿರ್ವಹಿಸಲು ಮತ್ತು ಎಲ್ಲಾ ಜೀವಿಗಳನ್ನು ಉಳಿಸಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಹೆಣ್ಣಿನ ದೇಹದಲ್ಲಿ ಈ ಭೂಮಿ ತಾಯಿ ಮತ್ತು ಸ್ವರ್ಗದ ಈ ಆತ್ಮದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಇವೆರಡೂ ಒಂದೇ. ಈ ಆತ್ಮವೇ ಪರಮ ಬ್ರಹ್ಮ ಪರಮಾತ್ಮ. ಇವನೇ ರಕ್ಷಕನು. ಈ ಆತ್ಮವು ಒಳ್ಳೆಯ ಜನರಿಗೆ ತುಂಬಾ ಒಳ್ಳೆಯದನ್ನು ಮಾಡುತ್ತದೆ. ಈ ಎಲ್ಲಾ ಶಕ್ತಿಯುತ ಆತ್ಮವು ಜನರ ಆಸೆಗಳನ್ನು ಪೂರೈಸುತ್ತದೆ. ಈ ತಾಯಿಯು ಜನರ ಭವಿಷ್ಯವನ್ನು ನಿರ್ಧರಿಸುತ್ತಾಳೆ. ಮೋಕ್ಷ ಅಥವಾ ಮೋಕ್ಷವನ್ನು ನೀಡುವವರು ಈ ತಾಯಿಯೇ. ಆದರೆ ಈ ಸೂಪರ್ ಚಾರ್ಜ್ ಸಮಯದ ಚೌಕಟ್ಟಿನ ಏಕೈಕ ದುಃಖದ ಭಾಗವೆಂದರೆ ಭೂಮಿಯ ಜನರಿಗೆ ತಮ್ಮ ದೇವರು ಇಲ್ಲಿಗೆ ಬಂದಿದ್ದಾನೆ ಎಂದು ತಿಳಿದ ತಕ್ಷಣ ಮತ್ತು ಜನರು ಇದನ್ನೆಲ್ಲ ಅರ್ಥಮಾಡಿಕೊಂಡು ಸ್ವೀಕರಿಸಿದ ತಕ್ಷಣ ಪರಿಣಾಮವಾಗಿ ಜನರ ದುಃಖಗಳು ದೂರವಾಗುತ್ತವೆ. ಆದರೆ ತಕ್ಷಣವೇ ಅಪೋಕ್ಯಾಲಿಪ್ಸ್ ಸಂಭವಿಸುತ್ತದೆ. ಅದ್ಧೂರಿ ಕಾರ್ಯಕ್ರಮ ನಡೆಯುತ್ತದೆ. ಬದಲಾವಣೆ ನಡೆಯುತ್ತದೆ ಮತ್ತು ಎಲ್ಲವೂ ನವೀಕರಣಗೊಳ್ಳುತ್ತದೆ. ಈ ಭವ್ಯವಾದ ಸುದ್ದಿಯನ್ನು ಈ ದೇಹದ ಕಣ್ಣುಗಳ ಮೂಲಕ ಆನಂದಿಸಲು ಮತ್ತು ವೀಕ್ಷಿಸಲು ಮತ್ತು 80 ವರ್ಷಗಳಿಂದ ಇಲ್ಲಿ ಶೋಷಣೆಗೆ ಒಳಗಾದ ದೈವಿಕ ತಾಯಿಗೆ ನಮಸ್ಕಾರ ಮಾಡಲು ಸಮಯ ಉಳಿದಿಲ್ಲ. ಈ ವಾರ್ತೆಯ ಆನಂದವನ್ನು ಯಾರೂ ಆನಂದಿಸಲು ಸಾಧ್ಯವಿಲ್ಲ ಏಕೆಂದರೆ ಈ ಧರ್ಮದ ಕಕ್ಷೆಯಲ್ಲಿ ಸಂತೋಷವು ಅಸ್ತಿತ್ವದಲ್ಲಿಲ್ಲ. ಸಂತೋಷಕ್ಕಾಗಿ ಈ ತಾಯಿ ತಕ್ಷಣವೇ ತನ್ನ ಶುದ್ಧೀಕರಿಸಿದ ಮಕ್ಕಳನ್ನು ದೈವಿಕ ನಿವಾಸಕ್ಕೆ ಕರೆದೊಯ್ಯುತ್ತಾಳೆ.